ನಮಸ್ಕಾರ. ಇವತ್ತು ನಾವು ಬೈಬಲ್ನ ಒಂದು ಭಾಗದ ಬಗ್ಗೆ ಮಾತಾಡೋಣ. ಮತ್ತಾಯ 11ನೇ ಅಧ್ಯಾಯ 28ರಿಂದ 30ನೇ ವಚನ. ಇದು ಸುಮಾರು ಎಲ್ಲರಿಗೂ ಗೊತ್ತಿರೋದೇ ಅನ್ಸುತ್ತೆ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಆ ಮಾತುಗಳು ಇಂದಿನ ನಮ್ಮ ಚರ್ಚೆಗೆ ಆಧಾರ. ವಿಶ್ರಾಂತಿಗಾಗಿ ಯೇಸುವಿನ ಆಹ್ವಾನ ಅನ್ನೋ ಒಂದು ವಿಶ್ಲೇಷಣೆ. ಈಗಿನ ಟೆನ್ಷನ್ ಜಗತ್ತಲ್ಲಿ ಈ ಸಿಂಪಲ್ ಮಾತುಗಳ ಅರ್ಥ ಎಷ್ಟು ಡೀಪ್ ಆಗಿದೆ ಅಂತ ಸ್ವಲ್ಪ ನೋಡೋಣ. ನನ್ನ ಬಳಿಗೆ ಬನ್ನಿರಿ ಅಂತನೇ ಯೇಸು. ಹೌದು, ನೋಡಿ, ಇಲ್ಲಿ ಫಸ್ಟ್ ಗಮನಿಸಬೇಕಾದ್ದೇನಪ್ಪ ಅಂದ್ರೆ, ಈ ನನ್ನ ಬಳಿಗೆ ಬನ್ನಿರಿ ಅನ್ನೋದಿದೆಯಲ್ಲ, ಇದು ಯಾವುದೋ ಒಂದು ರಿಲಿಜನ್ಗೆ ಅಥವಾ ರೂಲ್ಸ್ಗೆ, ಸೆರೆಮನಿಗೆ ಕೊಟ್ಟಿರೋ ಕರೆ ಅಲ್ಲ. ಇದು ತುಂಬಾನೇ ಪರ್ಸನಲ್ ಇನ್ವಿಟೇಷನ್. ಅಂದ್ರೆ ಡೈರೆಕ್ಟಾಗಿ ಯೇಸು ಜೊತೆ ಒಂದು ರಿಲೇಷನ್ಶಿಪ್ಗೆ ಬನ್ನಿ ಅಂತ. ಇಲ್ಲಿ ಆತನು ಶಾಂತಿಗೆ ದಾರಿ ತೋರಿಸೋ ಗೈಡ್ ಮಾತ್ರ ಅಲ್ಲ, ಆತನೇ ಆ ಶಾಂತಿಯ ಸೋರ್ಸ್ ಅಂತ ಹೇಳ್ತಿದ್ದಾನೆ. ಓ, ಹಾಗಾದ್ರೆ ಈ ಕರೆ ಯಾರಿಗೆ? ಯೇಸು ಸ್ಪೆಸಿಫಿಕ್ ಆಗಿ ದಣಿದವರೇ ಮತ್ತು ಹೊರೆ ಹೊತ್ತವರೇ ಅಂತ ಹೇಳ್ತಾನಲ್ವಾ? ಈ ದಣಿದವರು ಅಂದ್ರೆ ದಣಿದವರು ಅನ್ನೋದಕ್ಕೆ ಗ್ರೀಕ್ ಪದ ಇದೆ, ಕೋಪಿಯಾನ್ಟೆಸ್ ಅಂತ. ಅಂದ್ರೆ ಇದು ಬರೀ ಫಿಸಿಕಲ್ ಆಗಿ ಟಯರ್ಡ್ ಆಗೋದಲ್ಲ, ಕೆಲಸ ಮಾಡಿ ಜವಾಬ್ದಾರಿ ಹೊತ್ತು ಒಂಥರ ಮೆಂಟಲಿ ಇಮೋಷನಲಿ ಸುಸ್ತಾದವರು, ಬಳಲಿ ಹೋದವರ್ನ ಇದು ಹೇಳುತ್ತೆ. ಆಮೇಲೆ ಹೊರೆ ಹೊತ್ತವರು ಅಂದ್ರೆ ಫೋರಿತ್ಸೋ ಅಂತ ಪದ. ಇದು ಗಿಲ್ಟ್ ಫೀಲಿಂಗು, ನಿರಂತರ ಚಿಂತೆ, ಭಯ ಅಥವಾ ಬೇರೆಯವ್ರನ್ನ ಮೆಚ್ಚಿಸಬೇಕು ಅನ್ನೋ ಪ್ರೆಷರ್ ಇದೆಯಲ್ಲ, ಅರ್ಥ ಆಯ್ತು, ಕಾಣದೇ ಇರೋ ಭಾರಗಳು. ಎಕ್ಸಾಕ್ಟ್ಲಿ. ಈ ತರಹದ ಇಂಟರ್ನಲ್ ಸ್ಟ್ರಗಲ್ಸ್ ಅನ್ನ ಏಸು ರೆಕಗ್ನೈಸ್ ಮಾಡ್ತಾನೆ. ಸೊ ಇದಕ್ಕೆ ಬದಲಾಗಿ ಆತ ಕೊಡೋ ಪ್ರಾಮಿಸ್ ವಿಶ್ರಾಂತಿ. ಇದು ನಾರ್ಮಲ್ ರೆಸ್ಟ್ ತರನಾ? ಇಲ್ಲ, ಅದಕ್ಕಿಂತ ಡೀಪ್ ಇದು. ಗ್ರೀಕ್ನದಿ ಅನಾಪೋಸಿಸ್ ಅಂತ ಪದ ಇದೆ. ಇದರ ಅರ್ಥ ಬರೀ ಫಿಸಿಕಲ್ ಆಗಿ ಸುಮ್ಮನೆ ಕೂರೋದಲ್ಲ ಅಥವಾ ಕೆಲಸ ನಿಲ್ಸೋದಲ್ಲ. ಇದು ನಮ್ಮ ಆತ್ಮಕ್ಕೆ ಸಿಗುವೊಂದು ಆಳವಾದ ನೆಮ್ಮದಿ, ರಿಫ್ರೆಶ್ ಆಗೋದು, ಸಮಾಧಾನ ಸಿಗೋದು. ಇಂಟ್ರೆಸ್ಟಿಂಗ್ ಏನಂದ್ರೆ, ಇದು ನಾವು ಕಷ್ಟಪಟ್ಟು ಅರ್ನ್ ಮಾಡೋದಲ್ಲ, ಗಿಫ್ಟ್ ತರ ರಿಸೀವ್ ಮಾಡೋದು. ಓ, ಗಿಫ್ಟ್ ತರ? ಹೌದು. ನಮ್ಮ ಮನಸ್ಸಿನ ಒಳಗಿನ ಗೊಂದಲ, ಬಿರುಗಾಳಿಯನ್ನ ಶಾಂತ ಮಾಡುತ್ತಾರೆ. ಆತ್ಮಕ್ಕೆ ಸಿಗೋ ನೆಮ್ಮದಿ, ಇದು ನಿಜಕ್ಕೂ ಮುಖ್ಯವಾದ ಪಾಯಿಂಟ್. ಆದ್ರೆ ವಿಚಿತ್ರ ಅಲ್ವಾ? ವಿಶ್ರಾಂತಿ ಕೊಡುತ್ತೀನಿ ಅಂತ ಹೇಳಿ ತಕ್ಷಣ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ ಅಂತ ಹೇಳ್ತಾನೆ ಯೇಸು. ನೊಗ ಅಂದ್ರೆ ನಮ್ಗೆಲ್ಲ ಭಾರ, ಕಷ್ಟ ಅಂತೆಲ್ಲ ಅನ್ಸತ್ತೆ. ಒಳ್ಳೆ ಪ್ರಶ್ನೆ ಕೇಳ್ರಿ. ಆ ಕಾಲದ ಯಹೂದಿ ಕಲ್ಚರಲ್ಲಿ ನೊಗ ಅಂದ್ರೆ ಒಬ್ಬ ಟೀಚರ್ನ ಬೋಧನೆಗೆ ಅಥವಾ ಅವರ ಲೈಫ್ ಸ್ಟೈಲ್ಗೆ ಕಮಿಟ್ ಆಗೋದು ಅಂತ ಅರ್ಥ ಇತ್ತು. ಓ, ಹೌದಾ? ಹೌದು. ಆಗಿನ ಧಾರ್ಮಿಕ ಲೀಡರ್ಸ್ ಜನರ ಮೇಲೆ ತುಂಬಾ ರೂಲ್ಸ್, ರೆಗ್ಯುಲೇಷನ್ಸ್ ಅನ್ನೋ ಭಾರದ ನೊಗ ಹಾಕ್ತಿದ್ರು. ಸೊ ಯೇಸು ಹೇಳೋದು, ಆ ಕಷ್ಟದ ಫ್ರಸ್ಟ್ರೇಟಿಂಗ್ ನೊಗವನ್ನ ತೆಗೆದುಹಾಕಿ ನನ್ನ ನೊಗ ತಗೊಳ್ಳಿ ಅಂತ. ಅಂದ್ರೆ ನನ್ನ ಜೊತೆ ಪಾರ್ಟ್ನರ್ ಆಗಿ ನನ್ನ ಗೈಡೆನ್ಸ್ನಲ್ಲಿ ಲೈಫ್ ಲೀಡ್ ಮಾಡಿ ಅಂತ. ಒಬ್ಬರೇ ಭಾರ ಹೊರೋ ಬದಲು ನನ್ನ ಜೊತೆ ಸೇರಿ ಅಂತ. ಹಾಹಾ, ಅಂದ್ರೆ ಆತನ ನೊಗ ತಗೊಳ್ಳೋದು ಅಂದ್ರೆ ಆತನ ಶಿಷ್ಯರಾಗೋದು, ಆತನಿಂದ ಕಲಿಯೋದು, ಹೀಗೆ. ಖಂಡಿತವಾಗಿ. ಅದಕ್ಕೆ ನೋಡಿ ಮುಂದೆ ಹೇಳ್ತಾನೆ, ನನ್ನಿಂದ ಕಲಿತುಕೊಳ್ಳಿರಿ ಅಂತ. ಇದು ಬರೀ ಥಿಯರಿ ಕಲಿಯೋದಲ್ಲ, ಹೇಗೆ ಶಾಂತಿಯಿಂದ ಇರೋದು, ಹೇಗೆ ನಂಬೋದು, ಹೇಗೆ ಕ್ಷಮಿಸೋದು, ಹೇಗೆ ವೇಟ್ ಮಾಡೋದು, ಮತ್ತೆ ಹೇಗೆ ರೆಸ್ಟ್ ಮಾಡೋದು ಅಂತ ಕಲಿಯೋದು. ಹೇಗೆ ಕಲಿಯೋದು? ಆತನ ಮಾತು, ಆತನ ಲೈಫ್ ಎಕ್ಸಾಂಪಲ್, ಪ್ರೇಯರ್ ಮೂಲಕ ಆತನೇ ಕಲಿಸ್ಕೊಡ್ತಾನೆ ವಿಶ್ರಾಂತಿಯಲ್ಲಿ ನಡೆಯೋದು ಹೇಗೆ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಯೇಸು ತನ್ನ ಬಗ್ಗೆ ನಾನು ಸಾತ್ವಿಕನು, ಹೃದಯದಲ್ಲಿ ದೀನನೂ ಆಗಿದ್ದೇನೆ ಅಂತ ಹೇಳ್ಕೊತಾನೆ. ಸಾತ್ವಿಕ ಅಂದ್ರೆ ಸೌಮ್ಯ, ಜೆಂಟಲ್ ಅಂತ ಅಲ್ವಾ? ಇದು ಯಾಕೆ ಇಂಪಾರ್ಟೆಂಟ್ ಇಲ್ಲಿ? ಹೌದು, ಪ್ರೌಸ್ ಅಂತ ಗ್ರೀಕ್ ಪದ. ಇದು ತುಂಬಾ ಮುಖ್ಯ. ಯಾಕಂದ್ರೆ ನಾವು ಯಾರತ್ರ ಹೋಗ್ತಿದೀವಿ ಅಂತ ಗೊತ್ತಾಗತ್ತೆ ಇದರಿಂದ. ಆತನು ಕಠಿಣ ಅಲ್ಲ, ಕ್ರಿಟಿಸೈಸ್ ಮಾಡೋ ಯಜಮಾನ ಅಲ್ಲ. ಅವನ ನೇಚರೇ ಸೌಮ್ಯ, ದೀನ, ಹಂಬಲ್. ಅಪ್ರೋಚಬಲ್. ಎಕ್ಸಾಕ್ಟ್ಲಿ, ಅಪ್ರೋಚಬಲ್. ಇದೇ ಕಾರಣಕ್ಕೆ ನಾವು ಆತನ ಕರೆಯನ್ನ ನಂಬಬಹುದು, ಆತನ ನೊಗ ಸೇಫ್ ಅಂತ ಫೀಲ್ ಆಗ್ಬೋದು, ಭಯ ಪಡದೆ ಆತನ ಹತ್ರ ಹೋಗ್ಬೋದು. ಸೊ ಇದೆಲ್ಲದರ ರಿಸಲ್ಟ್ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯು ದೊರೆಯುವುದು ಅನ್ನೋ ಪ್ರಾಮಿಸ್. ಇದೊಂದು ಸುಮ್ಮನೆ ಹಾರೈಕೆಯಲ್ಲ, ಗ್ಯಾರಂಟಿ ಇದ್ದಾಗೆ. ಹೌದು, ಇದರಲ್ಲಿ ದೇವರ ಜೊತೆ ಸಮಾಧಾನ ಸಿಗೋದು ಸೇರಿದೆ. ಪಾಪದ ಗಿಲ್ಟ್ನಿಂದ ಫ್ರೀಡಮ್, ಕ್ಷಮೆ ಸಿಕ್ಕಿದೆ ಅನ್ನೋ ಕಾನ್ಫಿಡೆನ್ಸ್, ಮತ್ತೆ ಲೈಫ್ನಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಒಂದು ಡೀಪ್ ಆದ ಭರವಸೆ ಇರುತ್ತೆ. ರೋಮಾಪುರದವರಿಗೆ ಬರೆದ ಹಾಗೆ ದೇವರೊಂದಿಗೆ ಸಮಾಧಾನ, ಕ್ರಿಸ್ತನಲ್ಲಿರೋರಿಗೆ ಶಿಕ್ಷೆ ಇಲ್ಲ ಅನ್ನೋ ಧೈರ್ಯ,
ಇದೆಲ್ಲ ಸೇರಿ ಆತ್ಮದ ನಿಜವಾದ ರೆಸ್ಟ್. ಕೊನೆಗೆ ಏಸು ನನ್ನ ನೊಗವು ಸುಲಭವಾದದ್ದು ಮತ್ತು ನನ್ನ ಹೊರೆಯು ಹಗುರವಾದದ್ದು ಅಂತ ಹೇಳ್ತಾನೆ. ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಇರಲ್ಲ ಅಂತನಾ ಇದರರ್ಥ? ಆಕ್ಚುಲಿ ಹಾಗಲ್ಲ. ಲೈಫ್ ಚಾಲೆಂಜಸ್ ಇದ್ದೇ ಇರುತ್ತೆ. ಆದ್ರೆ ಆತನ ನೊಗ ಹೊತ್ತಾಗ ನಾವು ಒಬ್ರೇ ಸ್ಟ್ರಗಲ್ ಮಾಡಲ್ಲ. ಯೇಸು ಜೊತೆ ಇರ್ತಾನೆ. ಆತ ಸ್ಟ್ರೆಂತ್ ಕೊಡ್ತಾನೆ, ಭಾರವನ್ನ ಶೇರ್ ಮಾಡ್ಕೋತಾನೆ. ಓ, ನಮ್ಮ ಸ್ವಂತ ಪ್ರಯತ್ನ, ನಮ್ಮ ಗಿಲ್ಟ್ ಇದೆಯಲ್ಲ, ಆ ಭಾರಕ್ಕೆ ಕಂಪೇರ್ ಮಾಡಿದ್ರೆ ಆತನ ಗೈಡೆನ್ಸ್ನಲ್ಲಿ ನಡೆಯೋ ಲೈಫ್ ನಿಜಕ್ಕೂ ಹಗುರವಾದದ್ದು, ಒಂದು ರಿಲೀಫ್ ಕೊಡುತ್ತೆ. ಹಾಗಾದ್ರೆ ನಾವು ಚರ್ಚೆ ಮಾಡಿದ ಮುಖ್ಯ ಪಾಯಿಂಟ್ಸ್ನ ಒಟ್ಟುಗೆ ಸೇರಿಸೋದಾದ್ರೆ, ಯೇಸು ಕೊಡೋ ಆತ್ಮದ ವಿಶ್ರಾಂತಿ ಅನ್ನೋದು ಆತನ ಜೊತೆಗಿನ ಒಂದು ಪರ್ಸನಲ್ ರಿಲೇಶನ್ಶಿಪ್ನಿಂದ ಬರುತ್ತೆ. ಆತನಿಗೆ ಸರೆಂಡರ್ ಆಗೋದ್ರಿಂದ, ಅಂದ್ರೆ ಆತನ ನೊಗವನ್ನ, ಆತನ ಲೈಫ್ ಸ್ಟೈಲ್ನ ಖುಷಿಯಿಂದ ಒಪ್ಕೊಳ್ಳೋದ್ರಿಂದ ಮತ್ತೆ ಆತನ ಸೌಮ್ಯ, ದೀನ ಸ್ವಭಾವದಿಂದ ಕಲಿಯೋದ್ರಿಂದ ಸಿಗುತ್ತೆ ಅಲ್ವಾ? ಖಚಿತವಾಗಿ ಹೌದು. ಜನರು ಸಾಮಾನ್ಯವಾಗಿ ಹೊತ್ತುಕೊಳ್ಳೋ ಗಿಲ್ಟ್, ಆತಂಕ ಎಲ್ಲ ನಾನೇ ಮಾಡಬೇಕು ಅನ್ನೋ ಪ್ರೆಷರ್, ಆ ಭಾರಗಳಿಗೆ ಹೋಲಿಸಿದ್ರೆ ಯೇಸುವಿನ ನೊಗ ನಿಜಕ್ಕೂ ಫ್ರೀಡಮ್ ಕೊಡೋದು, ಹಗುರವಾದದ್ದು. ಈ ಇನ್ವಿಟೇಷನ್ ಇವತ್ತಿಗೂ ಓಪನ್ ಇದೆ. ಕೇಳುಗರಿಗೆ ಕೊನೆಗೊಂದು ಯೋಚನೆಗೆ ಬಿಟ್ಟೋಗೋಣ. ನಾವು ವಿಶ್ರಾಂತಿ ಅಂದ್ರೆ ಸುಮ್ನೆ ಏನು ಮಾಡದೇ ಇರೋದು, ಪ್ಯಾಸಿವ್ ಆಗಿರೋದು ಅಂತ ಅನ್ಕೊಳ್ಳೋ ಬದಲು ಅದನ್ನ ಯೇಸು ಜೊತೆ ಒಂದು ಆಕ್ಟಿವ್ ಪಾರ್ಟ್ನರ್ಶಿಪ್, ಜೊತೆಯಾಗಿ ನಡೆಯೋ ಎಕ್ಸ್ಪೀರಿಯನ್ಸ್ ಅಂತ ನೋಡಿದ್ರೆ ನಮ್ಮ ದಿನನಿತ್ಯದ ಚಾಲೆಂಜಸ್, ನಮ್ಮ ಭಾರಗಳನ್ನ ನಾವು ಫೇಸ್ ಮಾಡೋ ರೀತಿಯಲ್ಲಿ ಏನ್ ಬದಲಾವಣೆ ಆಗ್ಬೋದು ಅನ್ಸುತ್ತೆ?